ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬೇಸಿಗೆಗೆ ದೇಹನ ತಂಪಾಗಿಟ್ಕೊಳ್ಳೋದಕ್ಕೆ ಔಟ್ಸೈಡ್ ಹೋದಾಗ ತುಂಬ ಥರದ ಜ್ಯೂಸ್ಗಳು ಕುಡಿತೀವಲ್ವಾ, ಅದ್ರ ಬದಲು ಈ ರೀತಿ ರಾಗಿ ಹಾಲನ್ನು ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೇನೆ ದೇಹನೂ ಕೂಡ ತುಂಬ ತಂಪಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಒಂದು ಬೌಲ್ಗೆ ರಾಗಿನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಓವರ್ ನೈಟ್ ಅಥವಾ 2 to 4 ಅವರ್ಸ್ ನೆನೆಯಕ್ಕೆ ಬಿಡಿ. ಚೆನ್ನಾಗಿ ನೆನೆದಿರೋಂಥ ರಾಗಿನ 2 to 3 ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡ ನಂತರ ಒಂದು ಪ್ಯಾನ್ಗೆ ಹಾಕೊಂಡು ಉರಿಯಕ್ಕೆ ಸ್ಟಾರ್ಟ್ ಮಾಡೋಣ. ಉರಿಯುವಾಗ ತಳ ಹಿಡ್ದಂಗೆ ಅನಿಸುತ್ತೆ, ಬಟ್ ಆದರೆ ಏನೂ ಆಗಲ್ಲ. ನಿಧಾನ ಕೈ ಆಡಿಸ್ಕೊಂಡು ನೀರು ಡ್ರೈ ಆಗೋ ಥರ ಹುರ್ಕೋಬೇಕು. ಇವಾಗ ನೋಡಿ, ನೀರು ಸ್ವಲ್ಪನೂ ಇಲ್ಲ, ಫುಲ್ ಡ್ರೈ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಡ್ರೈ ಮಾಡ್ಕೋಬೇಕು. ನಾನು ಬಾದಾಮಿನ ನೈಟೇ ನೆನೆಸಿಟ್ಕೊಂಡಿದ್ದೆ, ಇವಾಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಅವಾಗಲೇ ಹುರಿದಿಟ್ಕೊಂಡಿದ್ದಂಥ ರಾಗಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದ ಬಾದಾಮಿ, 1 ಕಪ್ ಬೆಲ್ಲ, 4 ಏಲಕ್ಕಿ, 2 ಲೋಟ ನೀರು ಹಾಕ್ಕೊಂಡು ರುಬ್ಬೋಣ. ರುಬ್ಕೊಂಡಿರೋ ರಾಗಿ ಹಾಲನ್ನ ನಮ್ಗೆ ಯಾವ ಪಾತ್ರೆಗೆ ಬೇಕು ಆ ಪಾತ್ರೆಗೆ ಸ್ಟೈನರ್ ಇಟ್ಕೊಂಡು ಅಥವಾ ಒಂದು ಕಾಟನ್ ಬಟ್ಟೆ ತಗೊಂಡು ಶೋಧಿಸ್ಕೋಬೇಕು. ಇದೇ ರೀತಿ ನೀರು ಹಾಕ್ಕೊಂಡು 3 ರಿಂದ 4 ಸಲ ರುಬ್ಕೋಬೇಕು. ಫೈನಲ್ ಆಗಿ ಈ ಥರ ಬರುತ್ತೆ. ಇದೇನು ವೇಸ್ಟ್ ಆಗಲ್ಲ, ಇದನ್ನ ಗಿಡಗಳಿಗೆ ಕೂಡ ಹಾಕೋಬಹುದು. ಫೈನಲ್ ಆಗಿ ಹೆಲ್ದಿ ಆಗಿರುವಂತಹ, ರುಚಿಯಾಗಿರುವಂತಹ ರಾಗಿ ಹಾಲು ರೆಡಿಯಾಗಿದೆ. ರಾಗಿ ಹಾಲನ್ನ ಕೂಲ್ ಆಗ್ಲಿಕ್ಕೆ ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡೋಣ. 30 ಮಿನಿಟ್ಸ್ ಆಗಿದೆ. ಇವಾಗ ಫ್ರಿಜ್ಜಿಂದ ರಾಗಿ ಹಾಲನ್ನ ತೆಗೆದು ಸರ್ವ್ ಮಾಡೋಣ. ಈಗ ನೆನೆಸಿ ಇಟ್ಟಿರೋ ಸಬ್ಜಾ ಸೀಡ್ಸ್ನ ಗ್ಲಾಸ್ಗೆ ಹಾಕಿ, ಆಮೇಲೆ ರಾಗಿ ಹಾಲನ್ನು ಹಾಕಿ, ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸಿ ಹೆಲ್ದಿ ಆದಂತಹ ರಾಗಿ ಹಾಲನ್ನು ಕುಡಿಯಿರಿ. ದೇಹನೂ ತಂಪಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ರೀತಿ ಸಿಂಪಲ್ ಜ್ಯೂಸ್ಗಳನ್ನ ಮನೆಯಲ್ಲೇ ಮಾಡ್ಕೊಂಡು ಕುಡೀರಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ.